ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಆಯಿತು. ಈಗ ಸರ್ಕಾರ ಆರ್ಎಸ್ಎಸ್ ಸಂಬಂಧಿತ ಸಂಸ್ಥೆಗಳ ಜಮೀನುಗಳ ಮೇಲೆ ಕಣ್ಣಿಟ್ಟಿದೆ. ಆರ್ಎಸ್ಎಸ್ಗೆ ನೀಡಿದ್ದ ಭೂಮಿಗೆ ಅಂಕುಶ ಹಾಕುವುದಕ್ಕೆ ಪ್ಲಾನ್ ನಡೆದಿದೆ. ಮತ್ತೊಂದು ಕಡೆ ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಆರ್ಎಸ್ಎಸ್ ಸಂಬಂಧಿತ ಸಂಸ್ಥೆಗಳ ಜಮೀನಿಗೂ ಬೀಳುತ್ತಾ ಅಂಕುಶ. ಸರ್ಕಾರ ಮೊದಲು ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತು. ಬಳಿಕ ಸಂಘ ಪರಿವಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರರಿಗೆ ಶಾಕ್ ಕೊಡ್ತು. ಈ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಸಂಬಂಧಪಟ್ಟ ಜಮೀನಿಗೆ ಅಂಕುಶ ಹಾಕುವುದಕ್ಕೆ ಪ್ಲಾನ್ ಮಾಡಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ಪ್ರಿಯಾಂಕ್ ಖರ್ಗೆಗೆ ಕೆಲ ಕಾಂಗ್ರೆಸ್ ನಾಯಕರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹಂಚಿದ್ದ ಆರ್ಎಸ್ಎಸ್ಗೆ ಸಂಬಂಧಿಸಿದ ಜಮೀನನ್ನ ರಾಜ್ಯ ಸರ್ಕಾರ ಪರಿಶೀಲಿಸಲಿದೆ. ದೇವನಹಳ್ಳಿಯ ಹರಳೂರಿನಲ್ಲಿ ಚಾಣಕ್ಯ ವಿವಿ ಸಂಸ್ಥೆಗೆ ಭೂಮಿ ನೀಡಲಾಗಿತ್ತು. ಶಿಕ್ಷಣ ಮತ್ತು ಸಾಮಾಜಿಕ ಅಧ್ಯಯನ ಕೇಂದ್ರಕ್ಕೆ 116 ಎಕರೆ, ಬೈಯಪ್ಪನಹಳ್ಳಿಯಲ್ಲೂ 8.32 ಎಕರೆಯನ್ನ ರಾಷ್ಟ್ರೋತ್ಥಾನ ಪರಿಷತ್ಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಕೊಡಲಾಗಿತ್ತು. ಹೊಸಪೇಟೆ ತಾಲೂಕಿನ ಜಂಬುನಾಥಹಳ್ಳಿಯಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ಗೆ 5 ಎಕರೆ, ದಕ್ಷಿಣ ಬೆಂಗಳೂರಿನ ಚನ್ನೇನಹಳ್ಳಿಯಲ್ಲಿ ಜನಸೇವಾ ಟ್ರಸ್ಟ್ ಹೆಸರಿನ ಸಂಸ್ಥೆಗೆ 40.07 ಎಕರೆ, ತಾವರೆಕೆರೆಯಲ್ಲಿ ಜನಸೇವಾ ಟ್ರಸ್ಟ್ಗೆ 25 ಎಕರೆ ಮಂಜೂರಾಗಿತ್ತು. ಹೀಗೆ ಬಿಜೆಪಿ ಅವಧಿಯಲ್ಲಿ ಮಂಜೂರಾಗಿದ್ದ ಭೂಮಿಯ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಕಾನೂನು ಪ್ರಕಾರ ಭೂಮಿ ಹಂಚಿಕೆಯಾಗಿದೆಯಾ ಇಲ್ವಾ ಎಂದು ಸರ್ಕಾರ ಸಂಪೂರ್ಣ ಪರಿಶೀಲನೆ ನಡೆಸುತ್ತಿದೆ. ಕಾಂಗ್ರೆಸ್ ಸರ್ಕಾರ 2023ರ ಆರಂಭದಲ್ಲೂ ಪರಿಶೀಲಿಸಿತ್ತು. ಬಳಿಕ ಅರ್ಧಕ್ಕೆ ಸ್ಥಗಿತಗೊಂಡಿದ್ದ ಆರ್ಎಸ್ಎಸ್ ಲ್ಯಾಂಡ್ ಆಡಿಟ್ಗೆ ಚಿಂತನೆ ನಡೆಸಲಾಗುತ್ತಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ನಿಯಮ ಎಲ್ಲ ಸಂಘಟನೆಗಳಿಗೂ ಅನ್ವಯ ಆಗಲಿದೆ. ಇದು ಟಾರ್ಗೆಟ್ ಆರ್ಎಸ್ಎಸ್ ಅಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಟಾರ್ಗೆಟ್ ಆರ್ಎಸ್ಎಸ್ ಅಲ್ವೇ ಇಲ್ಲ, ಎನಿ ಆರ್ಗನೈಸೇಷನ್. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ ಸರ್, ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು, ಇನ್ನೇನು ಬಿಟ್ಟು ಬೇರೆ ಏನು ಮಾಡಕ್ ಬರ್ತದೆ? ನಾನು ಕಾನೂನು ಫಾಲೋ ಮಾಡು ಅಂತ ಇರೋದು, ಅವ್ರು ಅದನ್ನ ಚಾಲೆಂಜ್ ಮಾಡು ಅಂದ್ರೆ ಕಾನೂನಿಗೆ ಚಾಲೆಂಜ್ ಮಾಡ್ತಾ ಇರೋದಲ್ವಾ? ಪ್ರಿಯಾಂಕ್ ಖರ್ಗೆಗ ಚಾಲೆಂಜ್ ಮಾಡ್ತಾ ಇರೋದು, ಇದು ನನ್ನ ರೂಲಾ, ನನ್ನ ಕಾನೂನಾ? ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಶ ಹಾಕ್ಸಿ. ಚಲವಾದಿ ನಾರಾಯಣ ಸ್ವಾಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಅಶ್ವಥ್ ನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಸಿ.ಟಿ. ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನೂ ಗಣವೇಶ ಹಾಕ್ಸಿ ಅಖಾಡಕ್ಕೆ ಇಳಿಸಿ. ಇನ್ನು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಎಲ್ಲ ಚಟುವಟಿಕೆಗಳನ್ನು ಮಾಡ್ತೇವೆ, ನಮಗೆ ಮೈದಾನನೇ ಬೇಕು ಅಂತ ಏನಿಲ್ಲ. ಹಾಗಂತೇಳಿ ಸರ್ಕಾರ ಮೈದಾನವನ್ನು ಕೊಡೋದಲ್ಲೇ ಇನ್ಯಾವುದೋ ಆಟದ ಮೈದಾನಗಳನ್ನು ರಿಸ್ಟ್ರಿಕ್ಷನ್ ಮಾಡಿ ಆರ್ಎಸ್ಎಸ್ ಅನ್ನು ಹತ್ತಿಕ್ತೀವಿ ಎನ್ನುವಂಥದ್ದು ಮೂರ್ಖತನದ ಪರಮಾವಧಿ. ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತೇವೆ. ಈಗ ಉದಾಹರಣೆ ನಾನು ಕೇಳ್ತೀನಿ, ಆರ್ಎಸ್ಎಸ್ ಏನು ಕೆಟ್ಟದ್ದು ಮಾಡಿದೆ ಈ ದೇಶಕ್ಕೆ? ಒಂದು ಹೇಳಿ, ಏನು ಕೆಟ್ಟದ್ದು ಮಾಡಿದೆ ಅಂತ. ಇನ್ನು ನಿನ್ನೆ ರಾಯಚೂರಿನ ಪಿಡಿಒ ಒಬ್ಬರನ್ನ ಅಮಾನತು ಮಾಡಲಾಗಿತ್ತು. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಪಾಲ್ಗೊಂಡ ಕಾರಣಕ್ಕೆ ಸರ್ಕಾರ ಸಸ್ಪೆಂಡ್ ಶಿಕ್ಷೆ ನೀಡಿತ್ತು. ಸರ್ಕಾರದ ಈ ನಡೆ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರೋ ಸಂಸದ ತೇಜಸ್ವಿ ಸೂರ್ಯ, ಅಕ್ರಮ ಮತ್ತು ಕಾನೂನು ಬಾಹಿರ ಅಮಾನತು ಪ್ರಶ್ನಿಸುತ್ತೇವೆ ಎಂದಿದ್ದಾರೆ. ಸರ್ಕಾರದ ನಿರ್ಬಂಧಕ್ಕೆ ಕೆಎನ್ ರಾಜಣ್ಣ ಪರೋಕ್ಷ ಬೇಸರ. ಆರ್ಎಸ್ಎಸ್ ನಿರ್ಬಂಧದ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪರೋಕ್ಷವಾಗಿ ಅಪಸ್ವರ ಎತ್ತಿದ್ದಾರೆ. ರಸ್ತೆಯಲ್ಲಿ ನಮಾಜ್ ಮಾಡ್ತಾರಪ್ಪ, ಅನುಮತಿ ತಗೋತಾರ, ಅನುಮತಿ ಕೊಡಿ ಅಂತ ಅವರು ಬಂದು ಕೇಳ್ತಾರಾ ಅಂತ ತಮ್ಮದೇ ಸರ್ಕಾರದ ನಡೆಯನ್ನ ಪ್ರಶ್ನಿಸಿದ್ದಾರೆ. ಈದ್ಗಾ ಇದೆಯಲ್ರಿ, ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ, ಪರ್ಮಿಷನ್ ತಗೋತಾರ? ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ? ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಕೇಳ್ತಾರ? ಎಲ್ಲ ಕಾನೂನುಗಳು ಮಾಡೋ ಅಂಥ ಕಾಲದಲ್ಲಿ ಯಾವುದನ್ನ ನಾವು ಜಾರಿ ಮಾಡೋಕ್ಕಾಗ್ತದೆ ಅಂಥವನ್ನ ಕಾನೂನು ಮಾಡಬೇಕೆ ಹೊರತು ಜಾರಿ ಮಾಡೋಕ್ಕಾಗದೇ ಇರೋ ಕಾನೂನುಗಳನ್ನು ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವಷ್ಟೇ. ಆರ್ಎಸ್ಎಸ್ಗೆ ಅಂಕುಶ ಹಾಕುವ ನಿರ್ಧಾರ ರಾಜಕೀಯ ಜಟಾಪಟಿ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಬಿಗ್ ಫೈಟ್ ನಡೀತಿರೋ ಹೊತ್ತಲ್ಲೇ ನಮಾಜ್ ವಿಚಾರದ ಬೆಳವಣಿಗೆಗೆ ತಳುಕು ಹಾಕಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.